ಈಗ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಅನ್ನೋದು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಇವತ್ತು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗ್ತದೆ. ಹೀಗಾಗಿ ಸಹಜವಾಗಿ ಇವತ್ತು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪನ್ನ. ಅದೇನೇ ಇರಲಿ, ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ, ಜನರ ತೀರ್ಪನ್ನು ನಾವು ತೆರವಾಗಿ ಒಪ್ತೇವೆ. ತೀರ್ಪನ್ನು ಒಪ್ತೀವಿ. ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹೀಗಾಗಿ ನೋಡೋಣ ಅಂತ ನಮ್ಮ ರಿಸರ್ಚ್ ಟೀಮ್ ಏನಿದೆ ಡೆಲ್ಲಿಯಲ್ಲಿ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ತದೆ. ಅದಾದಮೇಲೆ ಮುಂದೆ ಟೇಕ್ ಓವರ್ ಮಾಡ್ತಾರೆ. ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಓಟ್ ಚೋರಿ ಆಗಿದ್ದು ಆಳಾದ್ಮೇಲೆ ನೋಡಿದ್ದೀವಿ. 75 ರೂಪಾಯಿ 75 ಪೈಸೆ ರೂಪಾಯಿ ನಾನು ಓಟಿಗೆ ಅದೆಲ್ಲ ನಿಮಗೂ ಗೊತ್ತದು ಗೊತ್ತಿಲ್ಲರಿ. 75 ರೂಪಾಯಿ ಅದಲ್ಲ ನಾವು ಗೊತ್ತಿಲ್ಲ ರೂಪಾಯಿ ಬಿಡ್ತಾಯಿತ್ತು ನೋಡಿ. ಇದೆಲ್ಲ ನಮ್ಮ ಮಾಡಿದ್ದನ್ನು ನೋಡಿದ್ದೀವಿ. ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಿ ಆಗಿದ್ದನ್ನು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು. ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ಇವತ್ತು ದಿವಸ ಚುನಾವಣೆ ಪಾರದರ್ಶಕವಾಗಿ ನಾವು ಕೇಳೋದೇನು, ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ. ಪಾರದರ್ಶಕವಾಗಿ ಆ ಪಾರದರ್ಶಕವಾದ್ಮೇಲೆ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅವಾಗ ನಾವು ಸೋತರು ಕೂಡ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಪಾರದರ್ಶಕವಾಗಿರ್ತದೆ. ಅನಾಲಿಸಿಸ್ ಮಾಡ್ತಾ ಇದ್ದಾರೆ ನೋಡೋಣ ಸೆಂಟ್ರಲ್ ಟೀಮ್. ಸರ್ 64 ಲಕ್ಷ ಓಟ್ ಚೋರಿ ಅದು ಅಂತ ಹೇಳಿ ಸರ್ ಒಂದೇ ಒಂದು ಸಾಕ್ಷಿ. ನೋಡಿ ನನಗೆ ಸಾಕ್ಷಿ ಇಲ್ಲೇ ಇದಲ್ಲಪ್ಪ, ಆಳಂದಾಗೆ ಇಲ್ಲೇ ಇದೆ, ಸೆಂಟ್ರಲ್ನಾಗ ಇದೆ, ಬೆಂಗಳೂರಿನಲ್ಲಿ ಸಾಕ್ಷಿ ಬೇಕಾದಷ್ಟಿದೆ. ಯಾಕೆ ಇಲೆಕ್ಷನ್ದವ್ರು ಎಲ್ಲ ಕಮಿಷನ್ದವ್ರು ಎಲ್ಲಾನು ಲಿಂಕ್ಸ್ ಅನ್ನೆಲ್ಲ ಡಿಲೀಟ್ ಮಾಡಿದ್ರು? ಸುಮ್ಮನೆ ಬಿಡಿಯೋದಲ್ಲ, ಅದು ಬಿಡಿ. ಅದು ಬಿಹಾರದ ಬಗ್ಗೆ ನಾನು ಹೇಳ್ತೀನಿ. ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡ್ಮೇಲೆ ಅಲ್ಲಿ ಡೆಲ್ಲಿದಿಂದ ರಿಲೀಸ್ ಆಗ್ತದೆ, ರಾಜ್ಯದಾಗ ರಿಲೀಸ್ ಆಗ್ತದೆ, ನಾವು ರಿಲೀಸ್ ಮಾಡ್ತೇವೆ. ಆಯ್ತಾ? ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದುಡ್ಡು ಹಾಕಿದ್ವಿ. ಆದ್ರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ದುಡ್ಡು ಹಾಕಿದ್ರು 10,000. ಹೌದು, ಅದು ಒಂದು ಕಾರಣ. ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ 6 ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬಹನ. ನಾವು ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳನ್ನ ಹೇಳಿದ್ದೀವಿ. ಮೊದಲು ಕೊಟ್ಟು ಇದು ಪ್ರಾರಂಭ ಮಾಡಿದ್ದಿಲ್ಲ. ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ. ಅಪಕಾರ ನಾವು ನುಡಿದಂತೆ ನಡೆದಿದ್ದೀವಿ. ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ನಾವು. ಆದ್ರೆ ಇಲ್ಲಿ ಅದು ಅಮಿಷ ಚುನಾವಣೆ ಮುಂಚೆ ಅದೇನೋ 10,000 ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ರೊಕ್ಕ ಅದೇ 1,50,000 ರೂಪಾಯಿ ಏನ್ರಿ 10,000 ರೂಪಾಯಿ ಅದನ್ನ ಒಂದು ಓಟಿಗೆ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲ? ನಿಮಗೂ ಗೊತ್ತದ ಸತ್ಯ ಅನ್ನೋದು. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಫಿಷಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ, ಪಕ್ಷದ ಹಣ ಅಲ್ಲ, ಕ್ಯಾಂಡಿಡೇಟ್ ಹಣ ಅಲ್ಲ, ಗೌರ್ಮೆಂಟ್ ಹಣ ಏನ್ರಿ? ಪ್ರಚಾರದ ವೇಳೆ ಯಾರು ವಿರೋಧ ಮಾಡಲಿಲ್ಲ ಸರ್? ಮಾಡಿದಾರ, ವಿರೋಧ ಮಾಡಿದಾರ. ಅಲ್ಲ, ಗಟ್ಟಿಯಾಗಿ ಮಾಡಲಿಲ್ಲ ಸರ್. ಮಾಡಿದಾರೆ. ನೀವು ಮಾಧ್ಯಮದವ್ರು ಮಾಡ್ಬೇಕಲ್ಲಪ್ಪ. ನೀವು ಇದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ, ಇದು ಈ ರೀತಿ ಇದು ಓಟ್ ಖರೀದಿ ಮಾಡುವಂತದ್ದು ಅಂತ ಹೇಳಿ ನೀವು ಹಾಕ್ಬೇಕಲ್ಲ. ನೀವು ಮೀಡಿಯಾದವರು ನೀವೇ ಹಾಕ್ಲಿಲ್ಲಪ್ಪ. ಹಾಕ್ಬೇಕಾಗಿತ್ತು ಮೀಡಿಯಾದವರು. ನೀವು ಶಾಂತ ಇರ್ತೀರಿ ಕೆಲವೊಂದು ವಿಚಾರದಲ್ಲಿ. ಇಡಿ ಐಟಿ ಅವನ್ನೆಲ್ಲ ದುರುಪಯೋಗ ಮಾಡ್ತಾರೆ. ಈ ಚುನಾವಣಾ ಆಯೋಗನು ದುರುಪಯೋಗ ಮಾಡುವಂತ ಮೂಲಕ ಈ ತರ ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನ ದೃಢೀಕರಿಸ್ತಾವೆ. ಆಳಂದ ಆಗಲಿ, ಬೆಂಗಳೂರು ಸೆಂಟ್ರಲ್ ಆಗಲಿ, ಮತ್ತು ಬೇರೆ ಬೇರೆ ಕಡೆ, ಮತ್ತು 90% ಸ್ಟ್ರೈಕು ರೇಟು, ಮತ್ತು ಇಲೆಕ್ಷನ್ ಕಮಿಷನ್ದವರು ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್, ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ, ಸೆಂಟ್ರಲ್ ಕೇಂದ್ರ ಲೋಕಸಭೆದಲ್ಲೇ ಅಪೋಸಿಷನ್ ಲೀಡರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಅವ್ರಿಗೆ ನೀವು ಅಫಿಡವಿಟ್ ಹಾಕಂತ ಕೇಳ್ತೀರಿ. ಓದ್ ತಗೊಂಡೇ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ, ಓದ್ ತಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ, ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತಾರೆ. ನಾವು ಸುಧಾರಣೆ ಆಗ್ತೀವಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳೋದಲ್ಲ. ಹಾಕಿಬಿಟ್ಟಿದ್ರ ಸರ್? ಯಾಕೆ ಹಾಕ್ಬೇಕು ಸರ್? ಹಾಕಿಬಿಟ್ಟಿದ್ರೆ ಹಾಕ್ಬೇಕು. ಯಾಕೆ
ಅರೆ ಸತ್ಯ ಹೊರಗಡೆ ಬಂದ್ಬಿಡುತ್ತೆ. ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು. ಅರೆ ಹಿ ಇಸ್ ಅಪೋಸಿಷನ್ ಲೀಡರ್, ಶಾಡೋ ಪ್ರೈಮ್ ಮಿನಿಸ್ಟರ್, ಈಸ್ ಇಲೆಕ್ಟೆಡ್ ಲೋಕಸಭಾ ಮೆಂಬರ್. ಈಗ ಅವ್ರ ಕೇಳ್ತಾ ಇರೋದು ಅದೇ ಸರ್. ಈಗ ಯಾರು ಹಾಕಿ ಎಲೆಕ್ಷನ್ ಕಮಿಷನ್ ಒಂದು ಹಾಕ್ಲಿ. ಅದಕ್ಕೆ ಯಾಕಪ್ಪ ಅದು ಅವು ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತಿತ್ತು. ಸುಮ್ಮನೆ ಹಾಕಂದ್ರೆ ಅವ್ರ ಎಲೆಕ್ಷನ್ ಕಮಿಷನ್ ಏನದು ಅದು ಸುಪ್ರೀಮ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಸಂವಿಧಾನ ಮೇಲದೆಯಾ? ಸಂವಿಧಾನ ಪ್ರಕಾರ ಇವತ್ತು ದಿವಸ ನಡ್ಕೋತೀವಿ. ಸಂವಿಧಾನ ಬಿಟ್ಟು ನೀವು ಇವರು ಸುಪ್ರೀಂ ಆಗಿ ಹೋದ್ರೆ ಯಾರು ಕೇಳ್ತಾರೆ ಅದಕ್ಕೆ? ಓಕೆ, ಮತ್ತೆ ಹೇಳ್ಬಿಡಿ. ಸಿದ್ದರಾಮಯ್ಯ ಅವರು ದೆಹಲಿ ಹೌದು, ಸಚಿವ ಸಂಪುಟ ವಿಸ್ತರಣೆಗೆ ಆಸ್ಪದ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದು, ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳು, ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಗೆ ಹೌದು, ನಾವು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಒಂದು ಪ್ರಸ್ತಾಪ ಆಗ್ತದೆ. ಯಾಕಂದ್ರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ, ಆ FRP ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, MSP ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡ್ಕೊಳ್ಳುವಂಥದ್ದು, ನಿರ್ಯಾತ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನು ಪಾಲದ್ರಿ? ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು. ಅವ್ರು FRP ಏನು ಫಿಕ್ಸ್ ಮಾಡ್ತಾರೆ, ಮತ್ತು ಅವ್ರು FRP ಫಿಕ್ಸ್ ಮಾಡಿ ಇವತ್ತು ಹೇಳ್ತಾ ಇದ್ದೆ ನಾನು. ಅವ್ರು FRP ಫಿಕ್ಸ್ ಮಾಡಿದ್ದಂಥದ್ದು 3,550 ರೂಪಾಯಿ. FRP ಎಷ್ಟು ಫಿಕ್ಸ್ ಮಾಡಿದಾರೆ? 3,550 ರೂಪಾಯಿ. ರೈತರು ಏನಂತಾರ 3,550 ರೂಪಾಯಿ ಕೊಟ್ಬಿಡ್ರಿ ಅಂತ ಹೇಳಿ ನೀವು ಟಿವಿದಾಗ ಹಾಕ್ತೀರಿ. ಕೇಂದ್ರ ಸರ್ಕಾರ 3,550 ರೂಪಾಯಿ ಫಿಕ್ಸ್ ಮಾಡಿದೆ, ರಾಜ್ಯ ಸರ್ಕಾರ ಕೊಡಿಸ್ಬಿಡ್ಬೇಕು ಅಂತೇಳಿ. ಆ 3,550ರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಟಿವಿದವರಿಗೆ ಎಲ್ಲರಿಗೂ, ನಿಮಗೆ ಆ 3,550ರಲ್ಲಿ 800ರಿಂದ 900 ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು. ಅದಕ್ಕೆ ಹಾರ್ವೆಸ್ಟಿಂಗ್ ಅಂಡ್ HNT ಅಂತಾರೆ. ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕಬ್ಬು ಕಡಿಯೋದು, ನಮ್ಮ ಭಾಷೆದಾಗ ನೇರವಾಗಿ ಹೇಳುವಂಥ ಕಬ್ಬು ಕಡಿಯೋದು, ಆ ಕಬ್ಬನ್ನ ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನ 800-900 ರೂಪಾಯಿ ಒಳಗೊಂಡೈತಿ. 800-900 ರೂಪಾಯಿ ಅದು 3,550 ಕಡಿಮೆ ಮಾಡಿದ್ರೆ ಎಷ್ಟಾಗ್ತೈತಿ? 2,700, 2,750. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು? 2,750. ಅದು ಯಾರಿಗೆ? 10.5% ರಿಕವರಿ ಇದ್ದವರಿಗೆ. ಅದಕ್ಕಿಂತ ಕಡಿಮೆ ಇದ್ದವರಿಗೆ ಅದು 2,400 ಒಂದು ಬರ್ತದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು 2,700. ಈಗ ಹೇಳ್ರಪ್ಪ, ಈಗ ಸ್ಪಷ್ಟ ಆಗಿತ್ತಲ್ಲ, ಈಗ ಯಾರು ಹೋರಾಟ ಇಲ್ಲ. ಈಗ ಹೇಳ್ತೀವಲ್ಲ, ಇದನ್ನ ಯಾಕ್ರಿ? ಈಗ ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿದ್ದು 3,550 ಮೈನಸ್ 800, 900 ಈಕ್ವಲ್ ಟು ಎಷ್ಟು ಅನ್ನೋದು ನೀವೇ ಲೆಕ್ಕ ಹಾಕ್ರಿ. 2,700, 2,700 ರೂಪಾಯಿ ಎತ್ತಾಕದ. ಮತ್ತೆ 2,700, 750 ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ ಕೊಡ್ರಿ 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 ಅಂತ ನೀವು ಹೇಳ್ಬಿಟ್ಟಿದ್ರಿ. ಈಗ ಅದನ್ನ ಹೋಗಿ ಮಾತಾಡಕ್ ಹೋಗಿದ್ದಾರೆ, ಮಾತಾಡ್ತಾರೆ CM ಮಾತಾಡ್ತಾರೆ. ಅದರಲ್ಲಿ MSP ಇದನ್ನ ಮಾಡೋದು ಮಾತಾಡ್ತಾರೆ, ಎಥನಾಲ್ ಮಾತಾಡ್ತಾರೆ, ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ. ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ. ಈಗ ಹೋರಾಟ ನಿಂತದಕ್ಕೆ ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ. ಈಗಾರ ಸತ್ಯ ನೀವು ಹಾಕ್ರಿ. ಸರ್, ಈಗ ಸ್ಪಿರಿಟ್ ಇಂದ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಟ್ಯಾಕ್ಸ್. ಆ ಟ್ಯಾಕ್ಸ್ ನಲ್ಲಿ ಬೆಂಬಲ ಬೆಲೆ ನೋಡ್ರಿ, ಎಲ್ಲಾ ಫಿಕ್ಸ್ ಮಾಡೋದಂತ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗ್ತೈತಿ? 14ನೇ ಫೈನಾನ್ಸು 15ನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು 70,000 ಕೋಟಿ ರೂಪಾಯಿ. GST ಆಗಿ 16,000 ಕೋಟಿ ರೂಪಾಯಿ. ನಮ್ಗೆ ತಗೊಂಡಿದ್ದು 15 ಪೈಸೆ ಬರೋಂಗಿಲ್ಲ ನಮ್ಗೆ ವಾಪಸ್ಸು. 100 ರೂಪಾಯಿ ನಾವು ಏನು ಟ್ಯಾಕ್ಸ್ ಕೊಡ್ತೀವಿ. ನೀವು ರಾಜ್ಯದ ಪರವಾಗಿರೋ ಕೇಂದ್ರದ ಪರವಾಗಿರೋ? ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಯಾರಿಗೂ? ಸರ್, ಈಗ ಪ್ರವಾಹ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲು ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ ಪರಿಹಾರ ಕೊಡ್ತಾ ಇಲ್ಲ. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಇದ್ರು ಅಥವಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ. ನೀವು ಮೊನ್ನೆನೂ ನೋಡಿದಿರಿ, ನಮ್ಗೆ ಏನು ಬೆಳೆ ನಾಶ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಅದು ರಾಜ್ಯ ಸರ್ಕಾರ ಇವತ್ತು ಸಹ ಕೂಡಿಸಿಕೊಡ್ತಿದೆ. ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ, ನಾನು ಪ್ರಶ್ನೆ ಮಾಡ್ರಿ. ನೀವು
ಸರ್ ಭೀಮಾ ನದಿ ಫ್ಲಡ್ ಅವ್ರಿಗೂ ಇನ್ನೂ ಪರಿಹಾರ ಬಂದಿಲ್ಲ ಸರ್, ಅವರು ಪಾಪ ಅದೆಲ್ಲನೂ ಕೂಡ ನಡೀತಾ ಇದೆ. ತುಂಬ ದಿವಸ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿವಲ್ಲ, ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀವಿ, ಕೊಡಬೇಕಾಗ್ತದೆ. NDRF ಫಾರ್ಮ್ಸು ಇದೆಲ್ಲನೂ ಮಾಡೋದು, ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ 4,000 ಕೋಟಿ ಕೊಟ್ಟಿದ್ವಿ. ಹೀಗಾಗಿ ಹೋಗ್ತೀವಿ, ಮನವಿ ಕೊಡ್ತೀವಿ. ಬಹುಶಃ ನಾಳೆ ಏನು ಪ್ರಧಾನಮಂತ್ರಿ ಭೇಟಿ ಹಾಕಲ್ಲ, ಮುಖ್ಯಮಂತ್ರಿ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. CM ಅವರು ಹೈಕಮಾಂಡ್ ಭೇಟಿಯಾಗಿ ಬಂದರು, ಈಗ DCM ಅವರು ಹೋಗಿ ಭೇಟಿಯಾಗಿ ಏನು ಹೇಳ್ಬೇಕಾದ್ರೆ ಏನು ಹೇಳ್ಬೇಕಾದ್ರೆ ನಾವು ಹೋದ್ರೆ ಹೈಕಮಾಂಡ್ ಭೇಟಿ ಹಾಕ್ತೀವಿ. ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು? BJP ಅವ್ರ ಪಕ್ಷಕ್ಕೆ ಹೋದಾಗ ಭೇಟಿ ಆಗಂಗಿಲ್ಲ. ಅಮಿತ್ ಶಾ ಅವರಿಗೆ ಮೋದಿ ಅವ್ರ ಹತ್ರ ಭೇಟಿ ಆಗಿದ್ದು ಬಿಡ್ರಿ ಯಾರಿಗೂ ಏನ್ರಿ ಅವ್ರು ಭೇಟಿ ಹಾಕಲ್ಲ. ನಡ್ಡಾ ಗಿಡ್ಡ ಭೇಟಿ ಆಗ್ತಾರಲ್ಲ, ಆಗಂಗಿಲ್ಲ. ಬಿಟ್ಬಿಟ್ಟಿದ್ದಾರೆ ಸಚಿವ ಸ್ಥಾನ ತಪ್ಪೇನಿದೆ ರೀ? ನಮ್ಮ ಶಾಸಕರೇನು 136 ಜನ ಅದೀವಿ, ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗ. ತಪ್ಪೇನಿದೆ? ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಇರ್ತದೆ, ಸಮರ್ಥರು ಇದ್ದಾರೆ ಎಲ್ಲರೂ. ತಪ್ಪೇನಿದೆ? 15ಕ್ಕೂ ಹೆಚ್ಚು ಶಾಸಕರು ಇದು ಸಚಿವರು ಸದ್ಯ ಬದಲಾವಣೆ ಆಗಿದೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಗೊತ್ತು. ನಮ್ಗೇನು ಕಡೆ ನಮ್ಗಂತೂ ಹೇಳಿದಪ್ಪ, ನಿಮ್ಮ ಕಡೆ ಚರ್ಚೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ. ಸರ್, ಅದು ರೈಲ್ವೆ ಸ್ಟೇಷನ್ಗೆ ಸಿದ್ದೇಶ್ವರ ನಾಮ ಹೆಸರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಅಂತ ಆಗ್ತಿದೆ ಸರ್. ನೋಡಿ, ಕೇಂದ್ರ ಸೋಷಿಯಲ್ ಮೀಡಿಯಾದಾಗ ಇರಲಿಲ್ಲ, ಲೆಟರ್ ನೋಡಿರಿ ನೀವು. ಹೌದು ಸರ್, ಅದು ಅದಕ್ಕೆ ಕೇಂದ್ರ ನಾವು ಇಡಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಕಳಿಸಿದ್ವಿ. ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು, ಆಮೇಲೆ ಬೀದರ್ದು, ಬೆಳಗಾಂದು ಮತ್ತು ಶಿವಮೊಗ್ಗ ಇದ್ರದ್ದು 4 ಕಡೆ ಅವ್ರೇನು ಹಾಕೊಂಡು ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ, ಬಸವಣ್ಣ ಹೆಸರು ಇಡಬೇಕಂತ ಹೇಳಿ. ಬಟ್ ಇನ್ನೂ ಅಂತಿಮ ಆಗಿಲ್ಲ ಸರ್, ಆಗ್ಬೇಕು. ಕೇಂದ್ರ ಸರ್ಕಾರ ಕೇಳ್ರಿ. ಅಲ್ಲ, ಅವರು BJP ಅವ್ರು ಹೆಂಗೆ ಹಾಕೊಂಡಿದ್ದಾರೆ ಸರ್, ಜಿಂಜಿನವ್ರ ಪತ್ರ ಬರೋದು ಅದಕ್ಕೆ ಆಗಿದೆ ಅಂತ ಹಾಕೊಂಡ್ಬಿಟ್ರೆ ಸರ್ ಅಲ್ಲದು. ಧನ್ಯವಾದಗಳು. ಸರ್, ಈಗ ನವೆಂಬರ್ ಕ್ರಾಂತಿ ಎಲ್ಲ ಕುಸಾದಂಗೆ ಸರ್, ಹೆಚ್ಚು ಕಡಿಮೆ ಸಚಿವರಷ್ಟೇ ಬದಲಾವಣೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರು, ಡಿಸೆಂಬರು, ಜನವರಿ ಏನೇ ಇರಲಿ ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MP ಪಾಟರು, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡು ಬಿಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಿಂತಾರೆ ಅದು ಅಂತಿಮ. ಮೊನ್ನೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಅಂತ ಆಗೋದು ಖಚಿತ ಹೇಳ್ತಾ ಇದ್ದಾರೆ. ಅವ್ರು ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ಸ್ವಾಭಾವಿಕವಾಗಿ 2 ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ ಅವ್ರಿಗೆ. ತಪ್ಪೇನಿದೆ? ಅಲ್ಲಿ ಮೊಹಮ್ಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಲಿ ಸಾಕಷ್ಟು. ನಮ್ಮ ಜಿಲ್ಲೆಯಲ್ಲಿ ಯಶವಂತರೇಗೌಡರು, ನಡಗೌಡರು ಹೇಳ್ತಾರೆ ಸರ್, ನಮಗೂ ಸಿಗುತ್ತೆ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ.